ಇನ್ನೊಂದು ಮುಖ್ಯವಾದಂಥ ವಿಷಯ, ಈ ಹಿಂದೆ ನಾವು ಸಾಕಷ್ಟು ಎಜುಕೇಟ್ ಮಾಡಿದ್ರೂ ಸ್ವಲ್ಪ ಆ ಕಡೆ ಈ ಕಡೆ ನೆಗಿತಾ ಇರುವಂಥ ವಿದ್ಯಾರ್ಥಿಗಳು ಒಂದು 5% ಇದ್ದೇ ಇದ್ದೀರಾ. ನೀವು ಕ್ವಿಟ್ ಮಾಡಿ ಅಂದರೆ ಕ್ವಿಟ್ ಮಾಡಲ್ಲ, ಅದ್ರ ನಂತರ ಇಲ್ಲಿಗೆ ಬರ್ತೀರಾ, ಈ ಥರದ್ದೆಲ್ಲ. ಈಗ ಮತ್ತೊಮ್ಮೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇದು ನಮ್ಮ 3ನೇ ಸುತ್ತಿನ ಕೌನ್ಸಿಲಿಂಗ್ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ವಿಚಾರ ಮಾಡಿ ನಾನು ನಿರ್ಧಾರ ಮಾಡ್ತೀನಿ ಅಂತನ್ನುವಂಥದ್ದಕ್ಕೆ ಅವಕಾಶ ಇರಲ್ಲ. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಈಗಾಗಲೇ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅಷ್ಟು ಬಾರಿ ಹೇಳಿ, ಅಷ್ಟು ಬಾರಿ ಎಡಿಟಿಗೆ ಅವಕಾಶ ಕೊಟ್ಟು, ಕ್ವಿಟ್ಟಿಗೆಲ್ಲ ಅವಕಾಶ ಕೊಟ್ಟರೂ ಸಹ ಈಗ ಸಹ ಬರ್ತಾರೆ, ನನಗಿಲ್ಲ ಅದು ಕಾಲೇಜು ಇಷ್ಟ ಆಗಲಿಲ್ಲ, ಆ ಕಾಲೇಜಿಗೆ ಹೋದ್ಮೇಲೆ ಅವರು ನನಗೆ ಇದು ಮಾಡಿದರು ಅದು ಮಾಡಿದರು, ನಮ್ಮದು ಕ್ಯಾನ್ಸಲ್ ಮಾಡಿ ಅಂತ. ನೆಕ್ಸ್ಟ್ ಅದಕ್ಕೆ ಯಾವುದಕ್ಕೂ ಅವಕಾಶ ಇರಲ್ಲ. ಹಾಗಾಗಿ ತಾವು 3ನೇ ಸುತ್ತಿನಲ್ಲಿ ತೆಗೆದುಕೊಂಡಂಥದ್ದು ಸೀಟು ಅಡ್ಮಿಷನ್ ಆಗಲಿಲ್ಲ ಅಂತಂದರೆ ಒಂದು ನಾನು ಪೆನಾಲ್ಟಿ ಹೇಳ್ತೀನಿ ಏನು ಅಂತೇಳಿ, ಎಷ್ಟು ಹಣ ಕಟ್ಸ್ಕೊಂಡಿರ್ತೀವಿ ಎಲ್ಲದೂ ಫೋರ್ಫಿಟ್ ಆಗುತ್ತೆ. ಜೊತೆಗೆ ನಿಮಗೆ ನೆಕ್ಸ್ಟ್ ಈ ವರ್ಷ ಮಾತ್ರ ಅಲ್ಲ, ಈ ವರ್ಷ ಏನಾದರೂ ಸೀಟ್ ಉಳಿದ್ರೆ ಸ್ಟ್ರೇ ಮಾಡ್ಬೋದು, ಸ್ಟ್ರೇ ವೇಕೆನ್ಸಿ ರೌಂಡ್ ಅಂತ. ನೆಕ್ಸ್ಟ್ ಇಯರ್ ಸಹ ತಾವು ಮೆಡಿಕಲಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇರಲ್ಲ. ಹಾಗಾಗಿ ವಿಚಾರ ಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತನ್ನುವಂಥದ್ದು ನನ್ನ ಒಂದು ವಿನಂತಿ. ತಮಗೆಲ್ಲ ಗೊತ್ತಿರುವಂತೆ MCCಯಲ್ಲಿ ಸಹ 3ನೇ ಸುತ್ತಿನ ಒಂದು ಕೌನ್ಸಿಲಿಂಗು ನಡೀತಾ ಇದೆ. ಅವ್ರದ್ದು 8ನೇ ತಾರೀಕು ರಿಸಲ್ಟ್ ಬರುತ್ತೆ. ನಾವು ಸಹ 3ನೇ ಸುತ್ತಿನ ಕೌನ್ಸಿಲಿಂಗ್ ಮಾಡ್ತೀವಿ. ಇಲ್ಲಿ ಕೆಲವು ಪೇರೆಂಟ್ಸಿಂದು ಏನು ಗೊಂದಲ ಅಂತಂದರೆ, MCCನಲ್ಲಿ ಹಿಂದೆ ನಮ್ಮಲ್ಲಿ MCCನಲ್ಲಿ ಸಿಕ್ಕಿದವರಿಗೆ ನಾವು ಆ್ಯಕ್ಚುಲಿ ಕನ್ಸಿಡರ್ ಮಾಡಲ್ಲ, ವೀಡ್ ಔಟ್ ಮಾಡಬೇಕು. ಬಟ್ ಆದರೆ ನಿಮಗೆ ಈ MCCನಲ್ಲಿ ಸಿಕ್ಕಿದ್ದನ್ನು ಅನಿವಾರ್ಯವಾಗಿ ಹೋಗಬೇಕಾಗುತ್ತೆ. ಬಟ್ ಇಲ್ಲಿ ಓಕೆ, MCCಗೆ ಹೋಗಲ್ಲ, ನಾವು ಇಲ್ಲೇ ಹೋಗ್ತೀವಿ, ಯಾಕೆಂದರೆ ನೀವು MCCನಲ್ಲಿ ಸಿಕ್ಕಿದರೆ ನೀವು ಇಲ್ಲಿ ವೀಡ್ ಔಟ್ ಮಾಡ್ತೀರಾ, ಹಾಗಾಗಿ ನಾವು ಇಲ್ಲೇ ಭಾಗವಹಿಸ್ತೀವಿ ಅಂತಂದರೆ ನಮ್ಮಲ್ಲಿ ಏನು ಸಿಗುತ್ತೆ ಅಂತನ್ನುವಂಥದ್ದು ನಿಮಗೆ ಗೊತ್ತಿಲ್ಲ. ಈ ಹಿನ್ನೆಲೆ ಒಳಗಡೆ ನಮಗೆ ಈಗ ಕಡಿಮೆ ಸೀಟ್ ಆಗಿರೋದ್ರಿಂದ ಅಲಾಟ್ಮೆಂಟು ಮತ್ತೊಂದು ಮಗದೊಂದಕ್ಕೆಲ್ಲ ಸಮಯ ತುಂಬ ಬೇಕಾಗದಿಲ್ಲದಿರೋದ್ರಿಂದ, ಮತ್ತು ಕರ್ನಾಟಕದ ವಿದ್ಯಾರ್ಥಿಗಳು ಹಾಗೂ ಪೋಷಕರ ಹಿತದೃಷ್ಟಿಯಿಂದ ಒಂದು ಸಣ್ಣ ಒಂದು ಬದಲಾವಣೆಯನ್ನು ಮಾಡ್ತಾಯಿದ್ದೀವಿ. ನಾವು 2ನೇ ಸುತ್ತಿನಲ್ಲಿ ಸಹ ಈ ಅವಕಾಶವನ್ನು ಮಾಡಿಕೊಟ್ಟಿದ್ವಿ. ಏನು ಅಂತಂದರೆ, 3ನೇ ಸುತ್ತಿನ MCCನಲ್ಲಿ ತಾವು ಯಾರಾದರೂ ಭಾಗವಹಿಸೋದಿತ್ತು ಅಂತಂದರೆ ತಾವು ದಯಮಾಡಿ ಭಾಗವಹಿಸಿ. MCCನಲ್ಲಿ ನಾವು 3ನೇ ಸುತ್ತಿಂದು MCC ಅವ್ರದ್ದು ರಿಸಲ್ಟು ಬರುತ್ತೆ, ನಾವು ಸಹ 3ನೇ ಸುತ್ತಿನ ಒಂದು ಪ್ರಾವಿಷನಲ್ ರಿಸಲ್ಟನ್ನು ನಾವು ಪಬ್ಲಿಷ್ ಮಾಡ್ತೀವಿ. ನೀವು ನಮ್ಮಲ್ಲೂ ಭಾಗವಹಿಸೋದಾದರೆ ಭಾಗವಹಿಸಿ. ಉದಾಹರಣೆಗೆ ಯಾರಾದರೂ ಒಬ್ಬ ವಿದ್ಯಾರ್ಥಿಗೆ MCCನಲ್ಲೂ ಸಿಕ್ಕಿರುತ್ತೆ, KENಲ್ಲೂ ಸಿಕ್ಕಿರುತ್ತೆ. ಒಂದು ವೇಳೆ ನೀವು MCCನಲ್ಲಿ ಕ್ವಿಟ್ ಮಾಡಿ ನೀವು ಇಲ್ಲಿ ಬರ್ತೀರಾ ಅಂತ ಅನ್ನೋದಿತ್ತು ಅಂತಂದರೆ ನೀವು ನಮಗೆ ಲಿಖಿತವಾಗಿ ಕೊಡಬೇಕು. ಪ್ರಾವಿಷನಲ್ ರಿಸಲ್ಟ್ ಪಬ್ಲಿಷ್ ಮಾಡಿದ ಅರ್ಧ ದಿವಸ, ಒಂದು ದಿವಸದೊಳಗಡೆ ನಮಗೆ ನಾವು ನೋಟಿಫಿಕೇಷನಲ್ಲಿ ಹೇಳ್ತೀವಿ, ನೀವು ಲಿಖಿತವಾಗಿ ಅಲ್ಲಿ 2 ಲಕ್ಷ ನಮ್ಮದು ಹೋದರೂ ಪರವಾಗಿಲ್ಲ MCCನಲ್ಲಿ, ಯಾಕೆಂದರೆ ಅಲ್ಲಿ ಕ್ವಿಟ್ ಮಾಡಿದರೆ ನೀವು 2 ಲಕ್ಷ ನಿಮ್ಮದು ಹೋಗುತ್ತೆ. ಹಾಗಾಗಿ ನೀವು ಅಲ್ಲಿಂದ ಕ್ವಿಟ್ ಮಾಡಿ ನಾವು ಕರ್ನಾಟಕದಲ್ಲಿ KEನಲ್ಲಿ ಮುಂದುವರಿತೀವಿ ಅಂತ ನೀವು ಲಿಖಿತವಾಗಿ ನಮಗೆ ಕೊಡಬೇಕು. ಒಂದು ವೇಳೆ ನೀವೇನೂ ಕೊಡಲಿಲ್ಲ, ಬಟ್ ನಿಮ್ಮದು MCCನಲ್ಲಿ ಸೀಟ್ ಸಿಕ್ಕಿದೆ ಅಂತಂದರೆ ನಾವು ನಿಮ್ಮನ್ನು ಪ್ರಾವಿಷನಲ್ ಆದಮೇಲೆ ಒಂದಿನ ವೆಯ್ಟ್ ಮಾಡ್ತೀವಿ. ನೀವು ನಮ್ಮಲ್ಲೂ ಸೀಟ್ ಸಿಕ್ಕಿದೆ, ನೀವು MCCನಲ್ಲೂ ನಿಮ್ಮದು ಹೆಸರಿದೆ, ಇಲ್ಲ ನಮ್ಮಲ್ಲಿ ಇನ್ನೂ ಸೀಟ್ ಸಿಕ್ಕಿಲ್ಲ, ರೀರನ್ ಮಾಡೋ ಒಟ್ಟು ನಮ್ಮ ಸಿಸ್ಟಮ್ ಒಳಗಡೆ ತಾವು ಆಪ್ಷನ್ ಎಂಟ್ರಿ ಮಾಡಿಟ್ಟಿದ್ದೀರಾ, ಆದರೆ MCCನಲ್ಲಿ ನಿಮಗೆ ಸೀಟ್ ಸಿಕ್ಕಿದೆ, ನಿಮ್ಮನ್ನು ನಾವು ವೀಡ್ ಔಟ್ ಮಾಡ್ತೀವಿ. ನಿಮ್ಮನ್ನು 3ನೇ ಸುತ್ತಿನ ಅಂತಿಮ ಫಲಿತಾಂಶ ಪ್ರಕಟ ಮಾಡುವಂಥದ್ದಕ್ಕೆ ರನ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮನ್ನು ಕನ್ಸಿಡರ್ ಮಾಡಲ್ಲ. ಒಂದು ವೇಳೆ ಅಲ್ಲಿ ಕ್ವಿಟ್ ಮಾಡಿ ಇಲ್ಲ ನಾವು KEನಲ್ಲಿ, ಈಗ ನಾವು ಪ್ರಾವಿಷನಲ್ಲಿ ಯಾವುದೋ ಒಂದು ಕಾಲೇಜ್ ಸಿಗುತ್ತೆ ತಮಗೆ, MCCನಲ್ಲೂ ಯಾವುದೋ ಕಾಲೇಜ್ ಸಿಕ್ಕಿರುತ್ತೆ, ತಾವು ಅಲ್ಲಿಂದ ನಮ್ದು 2 ಲಕ್ಷ ಹೋದರೆ ಪರವಾಗಿಲ್ಲ, ನಾವು MCCನಲ್ಲಿ ಕ್ವಿಟ್ ಮಾಡ್ತೀವಿ, KEನಲ್ಲಿ ಮುಂದುವರಿತೀವಿ ಅಂತೇಳಿ ನೀವು ನಮಗೆ ಲಿಖಿತವಾಗಿ ಕೊಟ್ಟರೆ ನೀವು ನಿಮ್ಮನ್ನು ನಾವು ಇಲ್ಲಿ ಉಳಿಸ್ತೀವಿ, ಅಲ್ಲಿ ಲಿಸ್ಟಲ್ಲಿದ್ದರೂ ಉಳಿಸ್ತೀವಿ, ನೀವು ನಿಧಾನಕ್ಕೆ ಅದನ್ನು ಕ್ವಿಟ್ ಮಾಡ್ಕೊಂಡು ಬನ್ನಿ. ನೀವು ನಮಗೆ ಲೆಟ್ರು ಕೊಟ್ಟು ನಾವಿಲ್ಲಿ ಉಳಿಸಿ ರೀರನ್ ಮಾಡಿ ಅಂತಿಮ ಫಲಿತಾಂಶ ಪ್ರಕಟ ಮಾಡಿದ ನಂತರ ಮತ್ತೆ ನೀವು ಇಲ್ಲ ನಾವು ಅಲ್ಲಿ ಹೋಗ್ತೀವಿ ಅಂತಂದರೆ ಅದು ಪನಿಷ್ಮೆಂಟು ಬೇರೆ ಥರ ಇರುತ್ತೆ. ನಿಮ್ಮ ಕೋರ್ಸ್ ಫೀಸ್ ಏನಿದೆ ಅದು ಪೆನಾಲ್ಟಿ ಎಲ್ಲದೂ ಕ್ಲಾಸ್ ಬರುತ್ತೆ. ಇದು ನಿಮ್ಮ ಅನುಕೂಲಕ್ಕೆ ಮಾಡ್ತಿರುವಂಥದ್ದು. ಹಾಗಾಗಿ ಇದನ್ನು ತಾವು ದುರುಪಯೋಗ ಪಡಿಸ್ಕೊಳ್ಬಾರ್ದು, ಇದಕ್ಕೆ ನೀವು ಸದುಪಯೋಗ ಪಡಿಸ್ಕೊಳ್ಬೇಕು ಕರ್ನಾಟಕದ ಪೇರೆಂಟ್ಸು ಅಂತನ್ನುವಂಥದ್ದು ಒಂದು ನನ್ನ ವಿನಂತಿ. ಇದು ತಮಗೆ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಕೆಲವು ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಕೆಲವು ಗೊಂದಲಗಳಿದೆ. ಇನ್ನೊಂದು